ಕ್ರಿಸ್ತಶಕ 1118ನೇ ಇಸ್ವಿಯಲ್ಲಿ ಈ ಒಂದು ಯುದ್ಧ ನಡೆಯುತ್ತೆ. ಈ ಒಂದು ಯುದ್ಧದಲ್ಲಿ ಕನ್ನೇಗಾಲ ವಾರ್ ಅಂತಾನೆ ಹೇಳ್ತಾರೆ ಇತಿಹಾಸಕಾರರು. ಕನ್ನೇಗಾಲ ಯುದ್ಧದಲ್ಲಿ ನಮ್ಮ ಹೊಯ್ಸಳರು ಚಾಲುಕ್ಯರ ವಿರುದ್ಧ ಯುದ್ಧ ಮಾಡಿ ಗೆಲ್ತಾರೆ. ನಂತರ ಇನ್ನೂ ಕೂಡ ಅವರು ಅಂದ್ರೆ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಜಸ್ಟ್ ಒಂದು ಸ್ಮಾಲ್ ವಿಕ್ಟರಿ ಸಿಕ್ಕಿದೆ. ಈಗ 1118ರಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ನಂತರ 2 ವರ್ಷದ ನಂತರ 1120ರಲ್ಲಿ ಮತ್ತೆ ಒಬ್ಬ ಅಂದ್ರೆ ಚಾಲುಕ್ಯರ ಕಮಾಂಡರ್ ಅಂತ ಒಬ್ಬ ಇರ್ತಾರೆ. ಚಾಲುಕ್ಯರಲ್ಲೂ ಕೂಡ ಒಬ್ರು ಕಮಾಂಡರ್ ಇರ್ತಾರೆ ಸೇನಾಧಿಪತಿಯವರು. ಅವರು ಕೂಡ ಬೋಪಣ್ಣ ಅಂತ ಅವ್ರ ಹೆಸರು. ಸೊ ಬೋಪಣ್ಣ ಅವ್ರನ್ನು ಕೂಡ ಅವರ ವಿರುದ್ಧ ಕೂಡ ನಮ್ಮ ಹೊಯ್ಸಳರು ಯುದ್ಧ ಮಾಡಿ ಅವರನ್ನು ಕೂಡ ಗೆಲ್ತಾರೆ 1120 ಕ್ರಿಸ್ತಶಕ 1120ನೇ ಇಸ್ವಿಲಿ. ಸೊ ಅವರನ್ನು ಕೂಡ ಗೆದ್ದ ನಂತರ 1120ರಲ್ಲೇನೆ ಅವರು ಅಂದ್ರೆ ಈ ಬನವಾಸಿಯವರೆಗೂ ಇವರು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಬನವಾಸಿಯವರೆಗೂ ನಮ್ಮ ಹೊಯ್ಸಳರು ಆಕ್ರಮಿಸ್ಕೊಬಿಡ್ತಾರೆ ಅಂತ ಹೇಳ್ತಾರೆ ಇತಿಹಾಸಕಾರರು. ಬನವಾಸಿ ಬಂದು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕಿನಲ್ಲಿ ಇದೆಯಲ್ವಾ ಈಗಿನ ಕರ್ನಾಟಕದಲ್ಲಿ. ಸೊ ಆ ಬನವಾಸಿವರೆಗೂ ನಮ್ಮ ಹೊಯ್ಸಳರು ಆಕ್ರಮಿಸ್ಕೊಬಿಡ್ತಾರೆ ಅಂತ ಹೇಳ್ತಾರೆ. ನಂತರ ಈಗ 1120 ಕ್ರಿಸ್ತಶಕ 1120 ಈ ರೀತಿಯಾದಂಥ ಬದಲಾವಣೆಗಳಾದ ನಂತರ 1122 ಇನ್ನೂ 2 ವರ್ಷ ಗ್ಯಾಪ್ ಬಿಟ್ಟು 1122ರಷ್ಟರಲ್ಲಿ ಅಂದ್ರೆ ಈ ಒಂದು ಟೈಮ್ ಗ್ಯಾಪ್ನಲ್ಲೇ ಈ ಒಂದು ಕಾಲಘಟ್ಟದಲ್ಲೇ ಸ್ವಲ್ಪ ನಮ್ಮ ಹೊಯ್ಸಳರು ಆಕ್ರಮಿಸ್ಕೊತಾ ಬರ್ತಾರಂತೆ. ನಂತರ 1122 ಅಷ್ಟರಲ್ಲಿ ಇವರು ಕೃಷ್ಣಾ ನದಿವರೆಗೂ ಇವರು ಆಕ್ರಮಿಸ್ಕೊಂಡು ಬಂದ್ಬಿಟ್ಟಿರ್ತಾರಂತೆ ನಮ್ಮ ಹೊಯ್ಸಳ ಸಾಮ್ರಾಜ್ಯದವರು. ಆದರೆ ಕೃಷ್ಣಾ ನದಿವರೆಗೂ ಬಂದ ನಂತರ ಅಲ್ಲಿ ಏನಾಗುತ್ತೆ, ಮತ್ತೆ ಒಂದು ದೊಡ್ಡ ಯುದ್ಧ ಶುರು ಆಗುತ್ತೆ. ಚಾಲುಕ್ಯರಿಗೆ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಮತ್ತೊಬ್ಬ ಕಮಾಂಡರು, ಮತ್ತೊಬ್ಬ ಸೇನಾಧಿಪತಿ ಬಹಳ ಅಂದ್ರೆ ಚಾಲುಕ್ಯರಿಗೆ ಇವರು ತುಂಬಾನೇ ಬೇಕಾದವರು, ತುಂಬಾ ನಂಬ್ತಾ ಇದ್ರಂತೆ ಇವ್ರನ್ನ. ತುಂಬಾ ನಂಬಿಕೆಗೆ ಪಾತ್ರರಾದವರು ಇವರು, ಈ ಕಮಾಂಡರು ಅಂತ ಹೇಳ್ತಾರೆ. ಈ ಕಮಾಂಡರು ಚಾಲುಕ್ಯರಿಗೆ ಸೇರಿದಂತಹ ಈ ಒಬ್ಬ ಸೇನಾಧಿಪತಿ ಮತ್ತೆ ಆ ಒಂದು ಕೃಷ್ಣಾ ನದಿ ಹತ್ರ ಇವರು ಯುದ್ಧವನ್ನು ಮಾಡೋದಕ್ಕೆ ಬರ್ತಾರೆ. ಈ ಯುದ್ಧದಲ್ಲಿ ನಮ್ಮ ಹೊಯ್ಸಳರು ಮತ್ತೆ ಸೋಲನ್ನ ಕಾಣ್ತಾರೆ. ಯಾವಾಗ 1122 ಕ್ರಿಸ್ತಶಕ 1122ನೇ ಇಸ್ವಿಲಿ ಈ ಒಂದು ಯುದ್ಧದಲ್ಲಿ ಮತ್ತೆ ಸೋಲನ್ನ ಕಾಣ್ತಾರೆ. ಮತ್ತೆ ಸೋಲನ್ನ ಕಂಡಂತಹ ನಮ್ಮ ವಿಷ್ಣುವರ್ಧನ್ ಅವರು ಕುಗ್ಗು ಹೋಗಿಲ್ಲ ಸ್ನೇಹಿತರೆ. ಸೋಲು ಗೆಲುವೆಲ್ಲ ಬಂದೇ ಬರುತ್ತೆ, ಇದಕ್ಕೆಲ್ಲ ನಾನು ಅಂಜೋದಿಲ್ಲ, ನನಗೆ ಬೇಕಾಗಿರೋದು ಸ್ವತಂತ್ರ ಸಿಗೋವರೆಗೂ ನಾನು ಹೋರಾಟ ಮಾಡೇ ಮಾಡ್ತೀನಿ ಅಂತ ಹೇಳಿ ನಮ್ಮ ವಿಷ್ಣುವರ್ಧನ್ ಅವರು ಮತ್ತೆ ಅವರು ಕಾಯೋದಕ್ಕೆ ಶುರು ಮಾಡ್ತಾರೆ. ಎಷ್ಟು ಮಟ್ಟಿಗೆ ಕಾಯ್ತಾರೆ ಅಂತಂದ್ರೆ 1118ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನೇಗಾಲ ಯುದ್ಧದಲ್ಲಿ ಚಾಲುಕ್ಯರನ್ನ ಗೆಲ್ತಾರೆ. ನಂತರ ಸ್ವಲ್ಪ 1120ರಷ್ಟರಲ್ಲಿ ಒಂದು ಸ್ವಲ್ಪ ಪ್ರದೇಶಗಳನ್ನು ಆಕ್ಯುಪೈ ಮಾಡ್ಕೊಂಡು ಬಂದು 1120ರಲ್ಲಿ